ಕೇವಲ 10 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ನಿಮ್ಮ ಮುಖದಲ್ಲಿ ಹೈಡ್ರಾ ಫೇಶಿಯಲ್ ಮಾಡ್ಕೋಬೋದು. ಪಾರ್ಲರ್ಗೆಲ್ಲ ಹೋಗಿ ನೀವು 2,000 3,000 ಕೊಟ್ಟು ದುಬಾರಿ ಖರ್ಚು ಮಾಡಿ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಬಂದು ಒಂದು 3 ದಿನ ಆದಮೇಲೆ ಬ್ಯಾಕ್ ಟು ದ ಸ್ಕ್ವೇರ್ ಅಂತ ನಿಮ್ಮ ಸ್ಕಿನ್ನು ನಾರ್ಮಲ್ ಬಂದುಬಿಡುತ್ತೆ. ಬಟ್ ನಾನಿವತ್ತು ಹೈಡ್ರಾ ಫೇಶಿಯಲ್ ಕೇವಲ 10 ರೂಪಾಯಲ್ಲಿ ಮಾಡ್ತಿರೋದು. ಒಂದು 10 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ತೊಗೊಂಬನ್ನಿ. ನಿಮ್ಮ ಮುಖದಲ್ಲಿ ಹೊಳಪು ಹೈಡ್ರಾ ಫೇಶಿಯಲ್ಗಿನ್ನ 100 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಕೇವಲ ಸ್ನಾನಕ್ಕೆ ಹೋಗಿ ಮುಂಚೆ ಈ 10 ರೂಪಾಯಿ ಪ್ಯಾಕೆಟ್ನ ನಿಮ್ಮ ಮುಖಕ್ಕೆ ಹಚ್ಚಿದ್ರೆ ಸಾಕು, ನಿಮ್ಮ ಮುಖ ಪಳಪಳ ಅಂತ ಹೊಳೆಯೋದಲ್ಲಿ ಸಂದೇಹನೇ ಇಲ್ಲ. ಪಿಂಪಲ್ ಮಾರ್ಕ್ಸು, ಬಂಗು, ಕಪ್ಪು ಕಲೆಗಳು, ಅನ್ಇವನ್ ಸ್ಕಿನ್ ಟೋನು, ಸ್ಕಿನ್ ವೈಟ್ನಿಂಗು, ಸ್ಕಿನ್ ಗ್ಲೋಯಿಂಗು, ಸ್ಕಿನ್ ಪಾಲಿಷಿಂಗ್ ಸಹ ಮಾಡುತ್ತೆ ಈ 10 ರೂಪಾಯಿ ಪ್ಯಾಕೆಟು. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಸ್ಕಿನ್ ಪಾಲಿಷಿಂಗ್ನ ಕೇವಲ 10 ರೂಪಾಯಲ್ಲಿ ಯಾವ ರೀತಿ ಮಾಡಿದೆ ಅಂತ ಇವತ್ತಿನ ಲೈವ್ ಪ್ರೂಫ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಫಸ್ಟು 10 ರೂಪಾಯಿ ಖರ್ಚು ಮಾಡಿ ಆ ಪ್ಯಾಕೆಟ್ನ ಅಂಗಡಿಯಿಂದ ತೊಗೊಂಬಂದು ನೀವು ಸ್ಕಿನ್ ಪಾಲಿಷಿಂಗ್ ಮಾಡ್ಕೊಳ್ಳಿ, ಅದು ಸ್ನಾನಕ್ಕೆ ಹೋಗಿ ಮುಂಚೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಯಾವ ರೀತಿ ಇದೆ ಗ್ಲೋ ನೋಡಿ. ಸೊ ಈ ಜಾದು ಮಾಡೋ ಗ್ಲೋ ಕೇವಲ 10 ರೂಪಾಯಿ ಕೊಟ್ಟು ತಂದಿರೋದು. ಸೊ 10 ರೂಪಾಯಿ ತಂದಿರೋ ಪ್ಯಾಕೆಟಿಂದ ಮಾಡಿರೋ ಅದ್ಭುತವಾದ ಕ್ರೀಮು. ಸೊ ಈ ಕನ್ಸಿಸ್ಟೆನ್ಸಿಗೆ ನಿಮಗೆ ಕ್ರೀಮ್ ರೆಡಿ ಆದರೆ ಸಾಕು, ನಿಮ್ಮ ಸ್ಕಿನ್ನು ಪಾಲಿಷ್ ಆಗೋದಲ್ಲಿ ದೂಸರ ಮಾತೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಸೊ ಬನ್ನಿ ಇವತ್ತಿನ ವೀಡಿಯೋಲಿ ನೋಡೋಣ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅಂತ. ಇಲ್ಲೊಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಮತ್ತು ಪಾಯಿಂಟ್ ಟು ಬಿ ನೋಟೆಡ್, ಆಲೂಗೆಡ್ಡೆ ಕೊಳ್ತಿರಬಾರ್ದು, ಮೊಳಕೆ ಬಂದಿರಬಾರ್ದು, ಮತ್ತು ಹಸಿರು ಕಲರ್ ಎಲ್ಲ ಇರುತ್ತಲ್ಲ, ದಯವಿಟ್ಟು ಅಂತ ತೊಗೋಬೇಡಿ, ಸ್ಕಿನ್ಗೆ ಅದು ಅಲರ್ಜಿ ಫಾರ್ಮ್ ಆಗುತ್ತೆ. ಮತ್ತು ಇವೆಲ್ಲ ರೆಮಿಡಿ ಮಾಡೋಕ್ಕೆ ಮುಂಚೆ ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸ್ ಆಗಿರಬೇಕು, ಯಾಕಂದರೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ. ಓಕೆ, ಚೆನ್ನಾಗಿ ಒಂದು ದಪ್ಪ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಓಕೆ, ಸುಮಾರು ದೊಡ್ಡದು. ಅದನ್ನು ಚೆನ್ನಾಗಿ ತುರ್ಕೊಂಡು ರಸ ತಗೊತಾ ಇದ್ದೀನಿ. ಯಾಕೆ ಅಂದರೆ ನಾನು ಏನಂದೆ, ಸ್ಕಿನ್ ವೈಟ್ನಿಂಗು, ಸ್ಕಿನ್ ಪಾಲಿಷಿಂಗು ಮತ್ತು ಬಂಗನ್ನು ತೆಗಿಯೋದ್ರಲ್ಲಿ ಎತ್ತಿದ ಕೈ ಆಲೂಗೆಡ್ಡೆ ಸ್ಟಾರ್ಚ್. ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಲ್ವಾ. ಸೊ ಆಲೂಗೆಡ್ಡೆ ಸ್ಟಾರ್ಚ್ ಇತ್ತು ಅಂದರೆ ನಿಮ್ಮ ಬಂಗನ್ನ ನೀವು ಮರೆತು ಬಿಡಿ ಅಂತಲೇ ಅರ್ಥ, ಯಾಕಂದರೆ ಅದು ಬುಡದ ಸಮೇತ ತೆಗೆಯುತ್ತೆ. ಸೊ ಇಲ್ಲಿ ನಾನು ದಪ್ಪ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಯಾಕೆಂದರೆ ಸ್ಕಿನ್ ಪಾಲಿಷಿಂಗ್ ಮಾಡಬೇಕು, ಸ್ಕಿನ್ ವೈಟ್ನಿಂಗ್ ಮಾಡಬೇಕು, ಬಂಗನ್ನ ತೆಗಿಬೇಕು. ಸೊ ಇವಾಗ ಚೆನ್ನಾಗಿ ತುರ್ಕೋತಾ ಇದ್ದೀನಿ ಒಂದು ದಪ್ಪ ಆಲೂಗೆಡ್ಡೆ. ಮತ್ತು ಕೊಳ್ತಿರೋ ಆಲೂಗೆಡ್ಡೆನ ತೊಗೋಬೇಡಿ ಆಯಿತಾ, ಅದು ಬಿಸಿ ಬಿಸಿ ಅಂತ ಇರುತ್ತೆ ನೋಡಿ, ಅದನ್ನು ತೊಗೋಬೇಡಿ. ಸ್ವಲ್ಪ ಗಟ್ಟಿಗಿರೋದು ಫ್ರೆಶ್ ಆಗಿರೋ ಆಲೂಗೆಡ್ಡೆ ತೊಗೊಳ್ಳಿ ಆಯಿತಾ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ತುರ್ಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕಬೇಡಿ, ಯಾಕೆಂದರೆ ಯಾವುದೇ ಹೀಟಿನ ಮೆಥಡು ಇವತ್ತಿನ ವೀಡಿಯೋಲಿ ಬೇಡ ಅಂತ. ಸೊ ಇದು ರಸ ತಗೊತಾ ಇದ್ದೀನಿ. ಯಾಕೆ, ನನಗೆ ಆಲೂ ಸ್ಟಾರ್ಚ್ ಬೇಕು ಅಂತ ಹೇಳಿದೆ. ಸೊ ಆಲೂ ಸ್ಟಾರ್ಚ್ ಮೋಸ್ಟ್ ಪವರ್ಫುಲ್. ಈ ಸ್ಟಾರ್ಚಲ್ಲಿ ಒಂದು ಎಂಜೈಮ್ ಇದೆ, ಆ ಎಂಜೈಮೇ ಒಂದು ವೈಟ್ ಸ್ಟಾರ್ಚ್ ಆಗಿ ಬಿಡುಗಡೆ ಆಗೋದು. ಸೊ ಈ ರಸ ತೊಗೊಂಡು ಒಂದು 1/4 ಬಟ್ಲಷ್ಟು ಈ ತುರಿದಿದ್ದೀವಲ್ಲ ಅದನ್ನು ಹೆಸಿಬೇಡಿ, ಅದಕ್ಕೊಂದು ಮ್ಯಾಜಿಕಲ್ ವಸ್ತು ಹಾಕಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನು ಆ ಮ್ಯಾಜಿಕಲ್ ವಸ್ತು, ಸ್ಕಿನ್ ಗ್ಲೋಗೆ ಅಂತ. ನೀವು ನೋಡೋದಲ್ಲ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ಗ್ಲೋ ಇದೆ ಅಂತ. ಎಸ್, ಬರೀ ಈ ಸ್ಟಾರ್ಚಿಂದ ಮಾತ್ರ ಆಗಲ್ಲ, ಆ ತುರಿಗೂ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಈಗ ಒಂದು 10 ನಿಮಿಷ ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ನೋಡಿ ಇದನ್ನು ಹಾಕೋತಾ ಇದ್ದೀನಿ. ಸ್ಟಾರ್ಚ್ನ ಬೇರ್ಪಡಿಸ್ದೆ. ಫೈನ್. ಈಗ ಇದೇ ರಾಮಬಾಣ, ಇದಕ್ಕೆ ಸ್ವಲ್ಪ ನೀವು ಸ್ಫಟಿಕದ ಪುಡಿ, ಶುದ್ಧೀಕರಣ ಮಾಡಿರೋ ಸ್ಫಟಿಕದ ಪುಡಿ ಹಾಕ್ಕೊಂಡು ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದರೆ ಸೊ ಅದನ್ನು ಅಪ್ಲೈ ಮಾಡಿ ನೀವು ಬಂಗಿರೋ ಜಾಗಕ್ಕೆ, ಅದು ಜಾದು ಮಾಡುತ್ತೆ. ಟಿಪ್ ನಂಬರ್ 1 ಹೇಳಿದ್ದೀನಿ ಇವತ್ತಿನ ವೀಡಿಯೋಲಿ. ಪ್ರತಿದಿನ ವೀಡಿಯೋಲಿ ನಾನು ಟಿಪ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿಂದ. ಓಕೆ, ಟಿಪ್ ನಂಬರ್ 1 ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. 10 ರೂಪಾಯಿ ಕೊಟ್ಟರೆ ನಿಮಗೆ ಬ್ರೂ, ನೆಸ್ಕೆಫೆ, ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಸಿಗುತ್ತೆ ಆಯಿತಾ. ಸೊ ಆಲೂಗೆಡ್ಡೆ ಮನೇಲಿರುತ್ತೆ, ಕಾಫಿ ಪೌಡ್ರನ್ನು ನೀವು ತರಬೇಕಾಗತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ, ಲೇಪನ ಥರ ಮಾಡ್ಕೊಳ್ಳಿ. ಓಕೆನಾ. ಇದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಾನೊಂದು 1/4 ಚಮಚದಷ್ಟು, ಇವಾಗ ಅರ್ಧ ಚಮಚ ಸ್ಟಾರ್ಚ್ಗೆ ಇದು ಆಲೂ ಸ್ಟಾರ್ಚ್ಗೆ ನಾನಿಲ್ಲಿ 1/4 ಚಮಚದಷ್ಟು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಹಾಕಿದ್ದೀನಿ. ಮೆಷರ್ಮೆಂಟ್ ಪಕ್ಕಾ ಇರಬೇಕು ಫ್ರೆಂಡ್ಸ್. ಯಾವುದೇ ರೀತಿಯಾದ ಹೆಚ್ಚು ಕಮ್ಮಿ ಆದರೆ ನಿಮಗೆ ರಿಸಲ್ಟ್ ಬರಲ್ಲ ಸ್ಕಿನ್ನಲ್ಲಿ ಇಮಿಡಿಯೇಟಾಗಿ. ಫೈನ್, ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಫಸ್ಟು 1/4 ಚಮಚ ಹಾಕ್ತೀನಿ, ನೋಡೋಣ ಅದು ಕನ್ಸಿಸ್ಟೆನ್ಸಿ ಸೆಟ್ ಆದರೆ ಪರವಾಗಿಲ್ಲ, ಇಲ್ಲ ಅಂದರೆ ಇನ್ನೊಂದು 1/4 ಚಮಚ ಹಾಕ್ಕೊಂಡು ಇದನ್ನು ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೊತೀನಿ. ಓಕೆ, ಬರೀ ಇದರಿಂದ ಗ್ಲೋ ಬರಲ್ಲ. ನಾನೇನಂದರೆ ನಿಮಗೆ ಹೈಡ್ರಾ ಫೇಶಿಯಲ್ನ ಹೊಳಪು ನಿಮ್ಮ ಮುಖದ ಮೇಲೆ ಬರಬೇಕು ಅಂದರೆ 2 ಸ್ಟೆಪ್ ಇದೆ ಇದರಲ್ಲಿ. ಸೊ ಪ್ರೀವಿಯಸ್ ಸ್ಟೆಪ್ ನಾನೇನಂದರೆ ಆಲೂಗೆಡ್ಡೆ ತುರಿನ ಪಕ್ಕಕ್ಕೆ ಇಟ್ಕೊಳ್ಳಿ ಎಂದೆ, ಅದಕ್ಕೊಂದು ಮ್ಯಾಜಿಕಲ್ ಪೌಡ್ರ್ ಹಾಕ್ತೀನಿ ಅಂತ. ಎಸ್, ಇವಾಗ ಮ್ಯಾಜಿಕಲ್ ಪೌಡ್ರ್ ಹಾಕೋಕ್ಕೆ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡ್ತೀನಿ. ಏನು ಗೊತ್ತಾ, ಸೆನ್ಸಿಟಿವ್ ಸ್ಕಿನ್ ಅವ್ರು ಯೂಸ್ ಮಾಡಬೇಡಿ, ಮತ್ತು ನಿಮ್ಗೆ ಏನಾದ್ರು ಅಲರ್ಜಿ ಇತ್ತು ಅಂದರೆ ಯೂಸ್ ಮಾಡಬೇಡಿ, ಪಿಂಪಲ್ಸ್ ಫುಲ್ ಮುಖದಲ್ಲಿದೆ ಅಂದರೆ ದಯವಿಟ್ಟು ಯೂಸ್ ಮಾಡಬೇಡಿ. ಅದೇ ಮಿಕ್ಕಿದವರೆಲ್ಲ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇಂಥವ್ರು ಪ್ಯಾಚ್ ಟೆಸ್ಟೇ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಒಂದು ಸ್ವಲ್ಪ ತುರಿ ಅರ್ಧ ಭಾಗದಷ್ಟು ಎತ್ತಿಟ್ಕೊಂಡೆ. ಯಾಕೆ, ಈಗ ಅದಕ್ಕೆ ಮ್ಯಾಜಿಕಲ್ ಪುಡಿ ಹಾಕಬೇಕಲ್ಲ ನೋಡಿ, ಚಿಟಿಕೆ ಅಷ್ಟು ಈ ಪುಡಿ ಹಾಕ್ತಾಯಿದ್ದೀನಿ. ಇದೇನು ಅಂತ ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ, ಇದಿಲ್ಲ ಅಂದರೆ ಸ್ಕಿನ್ ಗ್ಲೋ ಬರಲ್ಲ, ಅದನ್ನು ನಾನು ಓಪನ್ ಆಗಿ ವೀಡಿಯೋಲೇ ಹೇಳ್ಬಿಡ್ತೀನಿ ಆಯಿತಾ.
ನೆನೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ, ಇವರು ಫುಲ್ ಇನ್ಫಾರ್ಮೇಷನ್ ಕೊಡಲ್ಲ ಅಂತ. ಅಯ್ಯೋ ಖಂಡಿತ ಇಲ್ಲ ರೀ, ನಿಮ್ಗೆ ಕೊಡದೆ ಯಾರಿಗೆ ಇನ್ಫಾರ್ಮೇಷನ್ ಕೊಡಲಿ ನಾನು ಮ್ಯಾಜಿಕಲ್ ಪುಡಿ ಅಂತ ಹೇಳಿರುವಾಗ ಹೇಳ್ತೀನಿ ಅದು ಏನು ಅಂತ. ಆ ಮ್ಯಾಜಿಕಲ್ ಪುಡಿ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ಮುಖನ ದಯವಿಟ್ಟು ಹಣೆಗೆ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಗಮನ ಕೊಟ್ಟು ನೋಡ್ಕೊಳ್ಳಿ ಆಯಿತಾ. ಹಣೆಗೂ ಕೆನ್ನೆಗೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕು ಅಂತ. ಫೈನ್. ಚೆನ್ನಾಗಿ ಕೆನ್ನೆ, ಗಲ್ಲ, ಮೂಗತ್ರ ಎಲ್ಲ ಚೆನ್ನಾಗಿ ಆ ಪಲಿಪೆಲ್ಲ ಚೆನ್ನಾಗಿ ಉಜ್ಕೊತಾ ಇದ್ದೀನಿ. ಆ ಮ್ಯಾಜಿಕಲ್ ಪೌಡ್ರ್ ಹಾಕಿದ್ದೀನಿ, ಆಲೂಗೆಡ್ಡೆ ತುರಿಲಿ ಉಜ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಬ್ಲೀಚಿಂಗ್ ಕೊಡುತ್ತೆ. ಗೂಗಲಲ್ಲಿ ಒಂದ್ಸಲ ಸರ್ಚ್ ಮಾಡಿ ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಆಲೂ ಆನ್ ಸ್ಕಿನ್ ಅಂತ. ನೀವೇ ಹೇಳ್ತೀರಾ ಅಯ್ಯೋ ಸ್ಕಿನ್ ವೈಟ್ನಿಂಗು ಸ್ಕಿನ್ ಗ್ಲೋಯಿಂಗ್ ಅಲ್ವಾ ಹೇಮಾ ಅಂತ. ಎಸ್ ಆಯಿತಾ. ಸೊ ಹಣೆಯಲ್ಲೂ ಸ್ವಲ್ಪ ಟ್ಯಾನ್ ಇದೆ, ಉಜ್ಕೊಂಬಿಡ್ತೀನಿ. ಬಟ್ ಪ್ಯಾಕ್ನ ಹಣೆಗೆ ಹಾಕಲ್ಲ, ಯಾಕಂದರೆ ನಿಮ್ಗೆ ಡಿಫ್ರೆನ್ಸ್ ತೋರಿಸ್ಬೇಕಲ್ವ ನಾನು. ಸೊ ಚೆನ್ನಾಗಿ ನೋಡಿ ಉಜ್ತಾ ಇದ್ದೀನಿ. ಓಕೆ, ಮ್ಯಾಜಿಕಲ್ ಪೌಡ್ರ್ ಹೇಳ್ತೀನಿ ರೀ. ಸೊ ಇದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಒಂದು 5 ನಿಮಿಷ ಇದರಲ್ಲಿ ಒಂಥರ ತ್ಯಾವಾಂಶ ಇರುತ್ತೆ, ಅದು ಕಂಪ್ಲೀಟಾಗಿ ಸ್ಕಿನ್ನೊಳಗೆ ಇನ್ವಾಲ್ವ್ ಆಗಬೇಕು, ಅಂದರೆ ಅದು ಹೀರ್ಕೋಬೇಕು. ಸ್ಟೆಪ್ ನಂಬರ್ 1. ಅದು ಹೀರ್ಕೊಳ್ಳೋಕ್ಕೆ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ಅದು ಒಂದು 5 ನಿಮಿಷ ಹೀರ್ಕೊಳ್ಳಿ ಆಯಿತಾ. ಈ ಟೈಮಲ್ಲಿ ಫುಲ್ ಪಿಂಪಲ್ಸ್ ಇರೋರು ಮಾಡಬೇಡಿ, ಸೆನ್ಸಿಟಿವ್ ಸ್ಕಿನ್ ಅವ್ರು ದಯವಿಟ್ಟು ಈ ರೆಮಿಡಿ ಮಾಡಬೇಡಿ. ನಾನೇ ಹೇಳ್ಬಿಡ್ತೀನಿ, ಯಾಕಂದರೆ ತುಂಬ ಸೂಕ್ಷ್ಮವಾಗಿರುತ್ತೆ ಅವ್ರ ಸ್ಕಿನ್ ಆಯಿತಾ. ಒಂದು 5 ನಿಮಿಷ ಆಯಿತು ಫ್ರೆಂಡ್ಸ್. ಈಗ 5 ನಿಮಿಷ ಆದಮೇಲೆ ಪ್ಯಾಕ್ ಹಾಕ್ತಾಯಿದ್ದೀನಿ. ಈ ಜಾದು ಮಾಡೋ ಪ್ಯಾಕು ನೀವು ಸ್ನಾನಕ್ಕೆ ಹೋಗಿ ಮುಂಚೆ ಅಪ್ಲೈ ಮಾಡಬೇಕು. ಮುಖದ ಮೇಲೆ ಒಂದು 5ರಿಂದ 6 ಸೆಕೆಂಡ್ ಅಷ್ಟೇ. 5 ಒಳಗಾದರೂ ಪರವಾಗಿಲ್ಲ, ಅದು ಇನ್ನೂ ಸ್ವಲ್ಪ ಎಳಿತಾ ಇದೆ ಅಂತ ನಿಮ್ಗೆ ಫೀಲ್ ಆದಾಗ ವೈಪ್ ಔಟ್ ಮಾಡಿಬಿಡಿ. ಮತ್ತು ಇದಾದಮೇಲೆ ಫೇಸ್ಗೆ ಯಾವುದೇ ರೀತಿಯಾದ ಸೋಪ್ ಹಾಕೋಂಗಿಲ್ಲ ಆಯಿತಾ. ಇಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಫುಲ್ ಇನ್ಫಾರ್ಮೇಷನ್ ಕೊಟ್ಟೆ ನಾನು ವೀಡಿಯೋ ಮಾಡೋದು. ಯಾರೋ ಒಬ್ಬರು ಆ ಥರ ಕಮೆಂಟ್ ಹಾಕಿದ್ರು, ಇವ್ರು ಕೊಡೋದೇ ಇಲ್ಲ ಫುಲ್ಲು ಇದು ಅಂತ. ನೋಡಿ, ಇದಾದಮೇಲೆ ಸೋಪ್ ಹಾಕಬೇಡಿ, ಅವತ್ತು ಇಡೀ ದಿನ ಸೋಪ್ ಹಾಕಬೇಡಿ. ಇದು ಬ್ಲೀಚಿಂಗಾಗಿ ನಾನು ಹೇಳ್ಕೊಡ್ತಿರೋದು ನಿಮಗೆ ಆಯಿತಾ. ಈಗ ಆ ಮ್ಯಾಜಿಕಲ್ ಪೌಡ್ರ್ ಏನು ಅಂತಂದರೆ ಪುಡಿ ಉಪ್ಪು, ಸಾಲ್ಟ್, ಅಂದರೆ ನೀವು ಅಡುಗೆಗೆಲ್ಲ ಯೂಸ್ ಮಾಡ್ತಿರಲ್ಲ ಅದೇ ಪುಡಿ ಉಪ್ಪನ್ನ ಹಾಕಿದ್ದೀನಿ, ಕಲ್ಲುಪ್ಪಲ್ಲ ಪುಡಿ ಉಪ್ಪನ್ನ ಹಾಕಿದ್ದೀನಿ. ಫೈನ್. ನೆಕ್ಸ್ಟು ಪುಡಿ ಉಪ್ಪು, ಅದಕ್ಕೆ ಹೇಳಿದ್ದು ಸೆನ್ಸಿಟಿವ್ ಇದ್ದರೆ ಯೂಸ್ ಮಾಡಿಬಿಡಿ ಅಂತ. ನೋಡಿ, ಒಂದು 5 ಸೆಕೆಂಡ್ಸ್ ಇದೆ, ಅಷ್ಟೊತ್ತಿಗೆ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ. ನಾನು ಹಣೆಗೆ ಅಪ್ಲೈ ಮಾಡಿಲ್ಲ ಪ್ಯಾಕು, ನಿಮಗೆ ಡಿಫ್ರೆನ್ಸ್ ತೋರಿಸೋಣ ಅಂತಲೇ. ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದು ನನಗಾಗಿದೆ ಅಂದರೆ ನಿಮಗೆ ಡೆಫಿನೆಟಾಗಿ ಆಗುತ್ತೆ, ಓಕೆನಾ. ಸೊ ಕಾಫಿ ಪುಡೀಲಿ ನಮಗೆ ಬ್ಲೀಚಿಂಗ್ ಏಜೆಂಟ್ ಇದೆ, ಉಪ್ಪಲ್ಲಿ ಸ್ಕಿನ್ನ ವೈಟ್ ಮಾಡೋ ಪ್ರಾಪರ್ಟೀಸ್ ಇದೆ ಆಯಿತಾ. ಚಿಟಿಕೆ ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಚಿಟಿಕೆಗಿನ್ನ ಕಮ್ಮಿ ಇರಬೇಕು ಅಂತ ಹೇಳಿದೆ. ಗ್ಲೋ ನೋಡಿ, 5 ಸೆಕೆಂಡಲ್ಲೇ ನಿಮ್ಗೆ ಇಷ್ಟು ಗ್ಲೋ ಬಂದಿದೆ. ಇದೇನಾದ್ರು ಟೈಟ್ ಆಗೋಕ್ಕೆ ಶುರು ಆಯಿತು ನಿಮ್ಮ ಸ್ಕಿನ್ ಅಂದಾಗ ನೀವು ದಯವಿಟ್ಟು ತೆಗೆದುಬಿಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಇಟ್ಕೋಬೇಡಿ. ಸೊ ಇದಾದಮೇಲೆ ಸೋಪ್ ಹಾಕಿ ಮುಖ ತೊಳಿಬೇಡಿ. ಓಕೆ, ಇಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟುಬಿಟ್ಟಿದ್ದೀನಿ. ಓಕೆ, ಇನ್ನೂ ಏನಾರು ನೋಡಿ. ಆಮೇಲೆ ನೆನ್ನೆದೊಂದು ವೀಡಿಯೋದೊಂದು ಪ್ರಶ್ನೆ ಬಂದಿದ್ದು, ಖಾತಾ ಪೌಡ್ರ್ ಅಂತ. ದಯವಿಟ್ಟು ಹೋಗಿ ಹಾಗೆ ಕೇಳಿ ಗದ್ದೆ ಅಂಗಡೀಲಿ ಆಯಿತಾ, ನಿಮಗೆ ಸಿಗುತ್ತೆ. ಈ ಅರ್ಶಿನ ಕುಂಕುಮ ಎಲ್ಲ ಮಾಡ್ತಾರಲ್ಲ, ಓಕೆ, ಕೇಳಿ ನೋಡಿ. ನೆಕ್ಸ್ಟ್ ನೋಡಿ, ಇದು ನೀಟಾಗಿ ಹಣೆಗೆ ಮಾಡಿಲ್ಲ, ಹಣೆಯಲ್ಲಿ ನೋಡಿ ಟ್ಯಾನ್ ಆಗೇ ಇದೆ ನನಗೆ ಸ್ವಲ್ಪ. ಸೊ ಕಲರ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಿದೆ. ಸೊ ವಾರದಲ್ಲಿ ಇದನ್ನು ಒಂದು 4 ದಿನ ನೀವು ಮಾಡ್ಬೋದು. ಬಟ್ ಒಂದೇ ಸಲಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಇದು ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ. 99% ಎಫೆಕ್ಟ್ ಗೊತ್ತಾಗುತ್ತೆ. ನೀವೇನಾದ್ರು ಫಂಕ್ಷನ್ಗೆ ಹೋಗ್ಬೇಕಾ, ಆರಾಮಾಗಿ ಹಿಂದಿನ ದಿನ ಮಾಡ್ಕೊಳ್ಳಿ, ಮಾರನೇ ದಿನ ಹೋಗಿ, ಅಷ್ಟು ಜಾದು ಮಾಡುತ್ತೆ. ಬಟ್ ಅವತ್ತು ಈ ಪ್ರೊಸೀಜರ್ ಮಾಡಿದಾಗ ಸೋಪ್, ಯಾವುದೇ ರೀತಿಯಾದ ಸೋಪ್ ಉಪಯೋಗಿಸ್ಕೋಬೇಡಿ. ಬೇಕಾದ್ರೆ ತಣ್ಣೀರಲ್ಲಿ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಕ್ಲಿಯರ್ ಮಾಡಿದ್ದೀನಿ ಡೌಟ್ಸು. ಇನ್ನೇನಾದ್ರು ಡೌಟ್ಸ್ ಇದೆಯಾ? ಮತ್ತೆ ರಿಪೀಟ್ ಮಾಡ್ತೀನಿ. ಇಲ್ಲಿ ನಾನು ಬಳಸಿರೋದು ಆಲೂಗೆಡ್ಡೆ, ಕಾಫಿ ಪೌಡ್ರು, ಕಡಲೆ ಹಿಟ್ಟು, ಚಿಟಿಕೆ ಅಷ್ಟು ಉಪ್ಪು. ಫೈನ್. ಮತ್ತು ಇವಾಗ ಆಲೂ ಸ್ಟಾರ್ಚ್ ತೊಗೊಳ್ಳೇಬೇಕು. ಆಲೂ ಸ್ಟಾರ್ಚ್ ಇಲ್ಲ ಅಂದರೆ ನಿಮ್ಗೆ ಇದು ವರ್ಕ್ ಆಗೋಲ್ಲ. ನೀವೇನಾರು ಆಲೂಗೆಡ್ಡೆಗೆ ಅಲರ್ಜಿ ಆದರೆ ಮಾಡಬೇಡಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸೊ ನಾನು ಏನು ಖರ್ಚು ಮಾಡಿದೆ, ನಾನು ಶೈನಿಂಗ್ ಹೇಳಿದ್ನಲ್ಲ, ಆ ಶೈನಿಂಗ್ ಬರೋ ರೀಸನ್ನೇ ನಮಗೆ ಉಪ್ಪು, ಓಕೆನಾ. ಸೊ ಅಲರ್ಜಿ ಇದ್ದರೆ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನಾದ್ರು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ.